ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಗೈಸ್, ಈ ಒಂದು ವಿಡಿಯೋನಲ್ಲಿ ಕ್ರೆಡಿಟ್ ಬಿ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರೆಡಿಟ್ ಬಿ ಅಪ್ಲಿಕೇಶನಿಂದ ನೀವು ಅಪ್ ಟು 5 ಲಕ್ಷದವರೆಗಿನ ಇನ್ಸ್ಟಂಟ್ ಆಗಿರೋ ಸಾಲನ ತೊಗೊಬೋದು. ಅದು ಕೂಡ 10 ನಿಮಿಷದಲ್ಲೇ ಇಲ್ಲಿ ಲೋನನ್ನು ನಿಮಗೆ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಅಪ್ರೂವ್ ಮಾಡಿಬಿಟ್ಟು. ಆ್ಯಂಡ್ ಇಲ್ಲಿ ಇನ್ಸ್ಟಂಟ್ ಆಗಿ ಇಲ್ಲಿ ಲೋನ್ ಅನ್ನೋದು ಅಪ್ರೂವಲ್ ಆಗುತ್ತೆ. ಲೋವೆಸ್ಟ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಆ್ಯಂಡ್ ಹೈ ಅಪ್ರೂವಲ್ ರೇಟ್ಸ್ ಇರುತ್ತೆ ಗೈಸ್. ನೋಡಿ, ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ಇಲ್ಲಿ ಲೋನ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಝೀರೋ ಹಿಡನ್ ಚಾರ್ಜಸ್ ಇರುತ್ತೆ. ಇಲ್ಲಿ ಯಾವುದೇ ಸರ್ಪ್ರೈಸ್ ಕಾಸ್ಟ್ ಆಗಲಿ ಅಥವಾ ಚಾರ್ಜಸ್ ಆಗಲಿ ಇಲ್ಲಿ ಹಾಕಂಗಿಲ್ಲ. ಆ್ಯಂಡ್ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದಾರೆ ಆ್ಯಂಡ್ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ವೈಡ್ ರೇಂಜ್ ಆಫ್ ಲೋನ್ ಪ್ರಾಡಕ್ಟ್ಸ್ ಇಲ್ಲಿ ನಿಮಗೆ ಲೋನ್ ಲಿಕ್ಕೆ ಸಿಗುತ್ತೆ. ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ. ಯಾರು ಸ್ಯಾಲರಿಡ್ ಪರ್ಸನ್ ಇರ್ತಾರೆ ಅವರಿಗೆ. ಹೌದು ಗೈಸ್, ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ ಅಪ್ ಟು 5 ಲಕ್ಷದವರೆಗೆ ನಿಮಗೆ ಸಾಲ ಸಿಗುತ್ತೆ. ಆ್ಯಂಡ್ ಫ್ಲೆಕ್ಸಿ ಪರ್ಸನಲ್ ಲೋನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು 66,000 ರೂಪಾಯಿವರೆಗೆ ಇರುತ್ತೆ. ಆ್ಯಂಡ್ ಇಲ್ಲಿ ಟೆನ್ಯೂರ್ 10 ತಿಂಗಳವರೆಗೆ ಕೊಡ್ತಾ ಇದ್ದಾರೆ. 5 ಲಕ್ಷದ್ದು ಅಪ್ ಟು 24 ತಿಂಗಳವರೆಗೆ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಂದರೆ ರಿಪೇಮೆಂಟ್ ಪೀರಿಯಡು. ನಂತರ ಇಲ್ಲಿ 2 ಲಕ್ಷದವರೆಗೆ ಪರ್ಚೇಸ್ ಆನ್ EMI ಲೋನ್ನ ಕೊಡ್ತಾ ಇದ್ದಾರೆ. ಈ ಒಂದು ಲೋನ್ನ ನೀವು ಆಸ್ ಅ ಬೈ ನೌ ಪೇ ಲೇಟರ್ ಆಗಿ ಯೂಸ್ ಮಾಡ್ಕೋಬಹುದು. ಅಂದರೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಲೋನ್ ಮೇಲೆ EMI ಮೇಲೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು 2 ಲಕ್ಷ ರೂಪಾಯಿ ಲೋನ್ ಅಮೌಂಟ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ 18 ತಿಂಗಳವರೆಗೂ ಟೆನ್ಯೂರನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ನಂತರ 4 ಲಕ್ಷ ರೂಪಾಯಿವರೆಗೆ ಇಲ್ಲಿ ಬಿಸ್ನೆಸ್ ಲೋನ್ ಕೂಡ ಕೊಡ್ತಾ ಇದ್ದಾರೆ. ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಹೊಸದಾಗಿ, ಅಥವಾ ಬಂದಾಗಿರೋ ಬಿಸ್ನೆಸ್ನ ಮತ್ತೆ ನೀವು ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ನಿಮ್ಮದು ಕನಸಾಗಿದ್ದರೆ ಬಿಸ್ನೆಸ್ ಮಾಡೋದು, ಇಲ್ಲಿ ಅಪ್ ಟು 4 ಲಕ್ಷ ರೂಪಾಯಿವರೆಗೆ ಇಲ್ಲಿ ಸಾಲನ ಸಿಗುತ್ತೆ. 14 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ವೈಡ್ ರೇಂಜ್ ಆಫ್ ಲೋನ್ ಪ್ರಾಡಕ್ಟ್ಸ್ ಇದು ಆಗಿರುತ್ತೆ. ಆ್ಯಂಡ್ ಇಲ್ಲಿ ಲೋನ್ ಡಿಸ್ಪೋಸಲ್ ಮಾಡಿ ಕೊಡ್ತಾರೆ ವಿತಿನ್ 10 ಮಿನಿಟ್ಸ್ ಅಲ್ಲೇ. ಹೌದು ಗೈಸ್, ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು, ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಫ್ಲೆಕ್ಸಿಬಲ್ ರಿಪೇಮೆಂಟ್ ಟೆನ್ಯೂರ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಪ್ ಟು 24 ತಿಂಗಳವರೆಗೆ. ಈ ರೀತಿಯಾಗಿ ನೀವು ಚೂಸ್ ಕೂಡ ಮಾಡ್ಕೋಬಹುದು. 5 ಲಕ್ಷ ಅಂದರೆ ನಿಮಗೆ 5 ಲಕ್ಷ ಸಿಗಲ್ಲ ಗೈಸ್, ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಿಗ್ಬೋದು. ಆ್ಯಂಡ್ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ 5 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ನಂತರ ನೋಡಿ, ಈ ರೀತಿಯಾಗಿ ನೀವು ಚೂಸ್ ಮಾಡ್ಕೋಬಹುದು, ಸ್ಕ್ರೋಲ್ ಮಾಡಿಕೊಂಡು. ಜೊತೆಗೆ ಇಲ್ಲಿ ಟೆನ್ಯೂರ್ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದಾಗಿದೆ. ಆ್ಯಂಡ್ ನಂತರ ನೀವು EMI ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ಲೋನ್ ಆಫರ್ ಬಂದಮೇಲೆ. ಅಂದರೆ ನೀವು ಎಷ್ಟು ಪೇಮೆಂಟ್ ಮಾಡ್ತೀರಾ ಮಂತ್ಲಿ EMI ಎಷ್ಟಿರಬೇಕು, ನಂತರ ಇಲ್ಲಿ ಟೆನ್ಯೂರ್ ಎಷ್ಟಿರಬೇಕು ಅದನ್ನು ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ರೆಫರ್ ಆ್ಯಂಡ್ ಅರ್ನ್ ಇಂತ ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡಿ ಅಪ್ ಟು ಈಚ್ ಫ್ರೆಂಡ್ಗೆ 150 ರೂಪಾಯಿವರೆಗೂ ನೀವು ಅರ್ನಿಂಗ್ ಕೂಡ ಮಾಡ್ಕೊಬೋದು. ಆ್ಯಂಡ್ ಅದನ್ನು ಆಸ್ ಅ ಬೋನಸ್ ಆಗಿ ಅದನ್ನು ಮೈನಸ್ ಮಾಡ್ಕೋಬೋದು ಲೋನಲ್ಲಿ, ಅಥವಾ ರಿಪೇಮೆಂಟ್ ಮಾಡೋ ಟೈಮಲ್ಲಿ ನೀವು ಅದನ್ನು ಮೈನಸ್ ಮಾಡಿಬಿಟ್ಟು ನೀವು ರಿಪೇಮೆಂಟ್ ಮಾಡ್ಕೊಬೋದು. 24 ಕ್ಯಾರೆಟ್ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಕೂಡ ಮಾಡ್ಕೋಬೋದು, ಡಿಜಿಟಲ್ ಗೋಲ್ಡಲ್ಲಿ. ಓಕೆನಾ, ಇಲ್ಲಿ ಆಟೋ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೂಡ ಸೆಟಪ್ ಮಾಡ್ಕೊಬೋದಾಗಿದೆ. ಸೊ ಕ್ರೆಡಿಟ್ ಬಿ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಪರ್ಸನಲ್ ಲೋನ್ ಇನ್ಸ್ಟಂಟ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫಿನೋವೇಷನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಈ ಒಂದು ಅಪ್ಲಿಕೇಶನ್ ಬರ್ತಾ ಇದೆ ಗೈಸ್. ಆ್ಯಂಡ್ 4.6 ಸ್ಟಾರ್ ರೇಟಿಂಗ್ ಜೊತೆಗೆ ಬರ್ತಾ ಇದೆ ಪ್ಲೇ ಸ್ಟೋರಲ್ಲಿ. ಜೊತೆಗೆ 10 ಲಕ್ಷಕ್ಕೂ ಹೆಚ್ಚು ಜನ ಇದನ್ನು ರಿವ್ಯೂಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ 5 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರಿಡಾಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಮೊದಲೇದಾಗಿ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ. ರಿಜಿಸ್ಟರ್ ಮಾಡ್ಕೊಬೋದು ಈಸಿಯಾಗಿ. ಓಕೆನಾ, ಸೊ ಇಲ್ಲಿ ಮೊದಲೇದಾಗಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ OTP ಬರುತ್ತೆ. OTP ಆಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಬೋದು. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅಪ್ಲೈ ನೋ ಅಂತ ಆಪ್ಷನ್ ಇರುತ್ತೆ ಗೈಸ್. ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಪರ್ಮಿಷನ್ಸ್ನ ಕೇಳುತ್ತೆ. ಎಲ್ಲ ಪರ್ಮಿಷನ್ಸ್ನ ಕೊಡಬೇಕಾಗಿರುತ್ತೆ. ಅಂದರೆ ಪರ್ಮಿಷನ್ಸ್ ಅಲ್ಲಿ ನೋಡಿ ಗೈಸ್, ಇಲ್ಲಿ ಮೆಸೇಜ್ ಪರ್ಮಿಷನ್ಸ್ ಆಗಿರ್ಬೋದು, ಮತ್ತು ಡಾಟಾ ಪರ್ಮಿಷನ್ಸ್ ಆಗಿರ್ಬೋದು, ಹೀಗೆ ಹಲವಾರು ಪರ್ಮಿಷನ್ಸ್ನ ಕೇಳುತ್ತೆ. ಅದನ್ನೆಲ್ಲ ನೀವು ಕೊಟ್ಟಿದ ತಕ್ಷಣ ಅಲೋ ಮಾಡ್ಕೊಳ್ಳಿ. ಅಲೋ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಮೊದಲಾಗಿ ಇಲ್ಲಿ ಸ್ಯಾಲರಿಡ್ ಪರ್ಸನ್ಸ್ಗೆ ಅಪ್ ಟು 5 ಲಕ್ಷ ರೂಪಾಯಿ ಲೋನನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಫ್ಲೆಕ್ಸಿ ಪರ್ಸನಲ್ ಲೋನ್, ಇದು ಸ್ಯಾಲರಿಡ್ ಪರ್ಸನ್ ಜೊತೆಗೆ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೂ ಕೊಡ್ತಾ ಇದ್ದಾರೆ 80,000 ರೂಪಾಯಿ. ನಂತರ ಇಲ್ಲಿ 2 ಲಕ್ಷ ರೂಪಾಯಿ ಇದು ಪರ್ಚೇಸ್ ಆನ್ EMI, ಇದು ಕೂಡ ಸೇಮ್ ಗೈಸ್. ಇದು ಸ್ಯಾಲರಿಡ್ ಪರ್ಸನ್ಸ್ಗೆ ಜೊತೆಗೆ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೂ ಕೊಡ್ತಾ ಇದ್ದಾರೆ. ಆ್ಯಂಡ್ 4 ಲಕ್ಷ ರೂಪಾಯಿ ಇದು ಬಿಸ್ನೆಸ್ ಲೋನ್ ಇರುತ್ತೆ. ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರ, ಸೆಲ್ಫ್ ಎಂಪ್ಲಾಯ್ಡ್ ಯಾರು ಇದ್ದಾರೋ ಅವ್ರಿಗೆಲ್ಲ ಇದು ಲೋನ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 5 ಲಕ್ಷ ರೂಪಾಯಿ ಏನಿದೆ ಇದನ್ನು ನಾವು ಅಪ್ಲೈ ಮಾಡಿಬಿಟ್ಟು ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಏನಿಲ್ಲ, ಜಸ್ಟ್ 4 ಸ್ಟೆಪ್ ಅಥವಾ 5 ಸ್ಟೆಪ್ಪಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಬೋದು. ಮೊದಲಾಗಿ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಲ್ಲಿ ಕಂಪ್ಲೀಟ್ ಮಾಡ್ಕೊಬೇಕಾಗಿರುತ್ತೆ. ಅಂದರೆ ಎಲಿಜಿಬಿಲಿಟಿ ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್, ಮತ್ತು ಎಲ್ಲನೂ ಡೀಟೇಲ್ಸ್ ಕೊಡ್ತಾರೆ. ಎಲ್ಲ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಕಂಪ್ಲೀಟ್ ಆಗುತ್ತೆ. ನಂತರ KYC ಬರುತ್ತೆ ಗೈಸ್. KYC ಪ್ರಾಸೆಸಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಆ್ಯಂಡ್ ನಂತರ ನೋಡಿ ಗೈಸ್, ಇಲ್ಲಿ ಡಾಕ್ಯುಮೆಂಟ್ಸ್ನ ಕೂಡ ಅಪ್ಲೋಡ್ ಮಾಡ್ಕೊಬೇಕು. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡ ತಕ್ಷಣ ಇಲ್ಲಿ KYC ಅನ್ನೋದು ವೆರಿಫೈ ಆಗುತ್ತೆ. ಸೊ KYC ಎಲ್ಲ ವೆರಿಫೈ ಆದ ತಕ್ಷಣ ನಂತರ ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಕೇಳ್ತಾರೆ. ಪ್ರೊಫೈಲ್ ಡೀಟೇಲ್ಸಲ್ಲಿ ಸೇಮ್ ಅದರಲ್ಲಿ ಕೂಡ ನೇಮ್ ಡೀಟೇಲ್ಸ್ ಇರುತ್ತೆ, ಅದೆಲ್ಲ ಕೊಡಬೇಕು. ಅದಾದ ನಂತರ ಇಲ್ಲಿ ರೆಫರೆನ್ಸ್ ಡೀಟೇಲ್ಸ್ ಕೇಳುತ್ತೆ. ರೆಫರೆನ್ಸ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ವ, ಅವ್ರದ್ದು ನೇಮ್ ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ, ಅದನ್ನು ಕೊಡಿ ಆಸ್ ಅ ರೆಫರೆನ್ಸ್ ಆಗಿ. ನಂತರ ಫ್ರೆಂಡಿಂದ ಕೇಳ್ಬೋದು ಇನ್ನೊಂದು.
ಮೂರನೇದು ಕೂಡ ಫ್ರೆಂಡಿಂದ ಕೇಳ್ಬೋದು. ಸೊ ಇಲ್ಲಿ 2 ಅಥವಾ 3 ನಂಬರ್ ಕೇಳ್ತಾರೆ, ಜೊತೆಗೆ ವಿತ್ ನೇಮ್. ಓಕೆನಾ. ಸೊ ಅದನ್ನು ಡೀಟೇಲ್ಸ್ ಕೊಡಿ. ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಕೊಡಿ. ಅದಾದ ನಂತರ ಇಲ್ಲಿ ಆಟೋ ಡೆಬಿಟ್ ಸೆಟಪ್ ಮಾಡಲಿಕ್ಕೆ ಕೇಳ್ತಾರೆ. ಆಟೋ ಡೆಬಿಟನ್ನು ಸೆಟಪ್ ಮಾಡ್ಕೊಳ್ಳಿ. ಎಲ್ಲ ಸ್ಟೇಟ್ಮೆಂಟನ್ನು ಎಲ್ಲ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಆಟೋ ಡೆಬಿಟನ್ನು ಸೆಟಪ್ ಮಾಡ್ಕೊಂಡ ತಕ್ಷಣ ಇನ್ಸ್ಟಂಟಾಗಿ ನಿಮಗೆ ಲೋನನ್ನು ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಲೋನ್ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿ ತಕ್ಷಣ. ಓಕೆನಾ. ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನು. ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋನ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ವಿಡಿಯೋ ಲಿಂಕನ್ನು ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೈಸ್. ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ನ ಒಂದು ಏನು ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಕೊಟ್ಟಿದ್ರೆ ನೋಡ್ತಾ ಇರ್ಬೋದು. 3,000ರಿಂದ 5 ಲಕ್ಷ ರೂಪಾಯಿವರೆಗೆ ಲೋನ್ ಇರುತ್ತೆ. ಆ್ಯಂಡ್ ಇದನ್ನು 50 ಮಿಲಿಯನ್ ಇಂಡಿಯನ್ಸ್ ಅಂದರೆ 5 ಕೋಟಿ ಜನ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ 16% ಅಪ್ ಟು 30%ವರೆಗೂ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಅದು 29.95% ಅಂತ ಇದೆ. ಸೊ ನಾನಿಲ್ಲಿ 30% ರೌಂಡ್ ಫಿಗರ್ ತೊಗೊತಾ ಇದ್ದೀನಿ ಪರ್ ಆ್ಯನಮ್. ಓಕೆನಾ. ಸೊ ಇಲ್ಲಿ ಟೆನ್ಯೂರ್ ನೋಡ್ತಾ ಇರ್ಬೋದು, 3 ತಿಂಗಳಿಂದ ಅಪ್ ಟು 24 ತಿಂಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಂತರ APR ರೇಂಜಲ್ಲಿ 0%ಇಂದ 70%ವರೆಗೂ ಇರುತ್ತೆ. ಆ್ಯಂಡ್ ಲೋಯೆಸ್ಟ್ ಟ್ರಾನ್ಸಾಕ್ಷನ್ ಫೀಸನ್ನು ತೊಗೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕ್ವಿಕ್ಕಾಗಿ ಲೋನ್ನ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಆ್ಯಂಡ್ ಈಸಿ EMIಸ್ಗಳಾಗಿ ನೀವು ಕಸ್ಟಮೈಸ್ ಕೂಡ ನೀವು ಮಾಡ್ಕೊಬೋದು ಗೈಸ್. ಓಕೆನಾ. ಸೊ ಇಲ್ಲಿ ಬೆಸ್ಟ್ ಇದೆ ಅಪ್ಲಿಕೇಶನು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡ್ತಾ ಇರ್ಬೋದು ಇವರೆಲ್ಲ ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿದ್ದಾರೆ. ಓಕೆನಾ. ಸೊ ಈ ಎಲ್ಲ NBFC ಲೆಂಡಿಂಗ್ ಪಾರ್ಟ್ನರ್ಸ್ ಇವರೆಲ್ಲ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಕೂಡ ನೀವು ನೋಡ್ಕೊಬೋದು. ಓಕೆ, ಇವಾಗ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದರೆ ನೀವು ಇಂಡಿಯನ್ ಆಗಿರಬೇಕು, ನಿಮ್ಮ ಏಜಲ್ಲಿ 21 ವರ್ಷ ಮೇಲ್ಪಟ್ಟು ಇರಬೇಕಾಗಿರುತ್ತೆ. ಆ್ಯಂಡ್ ಸ್ಟಡಿ ಮಂತ್ಲಿ ಇನ್ಕಮ್ ಸೋರ್ಸ್ ನಿಮ್ದು ಇರಬೇಕು. ಆ್ಯಂಡ್ ನೀವು ಮಂತ್ಲಿ ಇಷ್ಟಂತ ಅರ್ನ್ ಮಾಡ್ತಾ ಇರಬೇಕು. ಅರೌಂಡ್ ಇಲ್ಲಿ 20,000 ನಿಮ್ಮದು ಸ್ಯಾಲ್ರಿ ಇತ್ತು ಅಂತಂದರೆ ನೀವು ಎಲಿಜಿಬಲ್ ಆಗಿರ್ತೀರಾ ಈ ಒಂದು ಲೋನ್ಗೆ. ಓಕೆನಾ. ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನು, ಇನ್ಸ್ಟಂಟಾಗಿ ನಿಮಗೆ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕ್ವೆರೀಸ್ ಕೂಡ ಕೊಟ್ಟಿದ್ದಾರೆ, ನೀವು ಇವ್ರಿಗೆ ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬೋದು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ. ಓಕೆನಾ. ಸೊ ಕ್ರೆಡಿಟ್ ಬಿ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಯಾವಾಗ ಇದಾಗಿರುತ್ತೆ ಕ್ರೆಡಿಟ್ ಬಿ ಅಪ್ಲಿಕೇಶನ್ ಬಗ್ಗೆ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.